ಎಲ್ಲಿ ಬಿಡಬಿಟ್ರು ಅವರು. ಏ ಮುನಿ, ಆಯ್ತಾ ಗಾಡಿ ಇನ್ಸ್ಪೆಕ್ಟರ್ ಗತಿ ಕಾಣಿಸಲ್ಲ ಬರ. ನಾಯಕ್ರೆ, ಇವಾಗ ತಾನೇ ಜೈಲಿಂದ ಬಂದಿದ್ದೀರ, ಮತ್ತೆ ಗಲಾಟೆ ಮಾಡೋದು, ಮೀಡಿಯಾ ಕಣ್ಣಿಗೆ ಬೀಳೋದು ಇವೆಲ್ಲ ಯಾವುದು ಬೇಡ. ತಮ್ಮ, ಮೀಡಿಯಾದವ್ರನ್ನ ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮನ್ನ ಮುಗಿಸ್ಬಿಟ್ಟಾರೆ ದುಶ್ಮನ್ಗಳು. ನಡಿ ಈಗಲೇ ಹೋಗೋಣ. ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಟು ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ಸೋಣ. ಒಂದು ಸಲ ಯೂನಿಫಾರ್ಮ್ ಹೋಗ್ಲಿ, ಆಮೇಲೆ ಇದೆ ಅವನಿಗೆ. ಹೌದು ನಾಯ್ಕ್ರೆ, ನಮ್ಮ ಹುಡುಗನ ಮೇಲೆ ಕೈ ಇಟ್ಟಿದ್ದಾನು. ಸುಮ್ಮನೆ ಬಿಡಬಾರ್ದು ನಾಯ್ಕ್ರೆ ಅವನು. ಸುಮ್ಮನೆ ಬಿಡದ ನಾಯ್ಕರು ಸುಮ್ಮನೆ ಹೂ ಅಂದ್ಲಿ ಅಟ್ಟಾಡ್ಸ್ಕೊಂಡು ಹೊಡಿಬೇಕು ಅವನಿಗೆ. ನಡೀರಿ ನಾಯ್ಕ್ರೆ, ಮೊದಲು ಇನ್ಸ್ಪೆಕ್ಟರ್ಗೊಂದು ಗತಿ ಕಾಣಿಸಿನೇ ಮುಂದಿನ ಕೆಲಸ. ನಡೀರ ವಿಕ್ರಮ್, ಬಾ. ಕಂಪ್ಲೇಂಟು ಎನ್ಕ್ವೈರಿ ಅಂತೆಲ್ಲ ಹೋದರೆ ವೇತಾಳ ಕಾಪಾಡಿದ್ದಕ್ಕೆ ಬಂದು ಸಾಕ್ಷಿ ಹೇಳಬೇಕಾಗತ್ತೆ. ಅದರಿಂದ ಅವಳಿಗೆ ಅವಳ ಮನೆಯಲ್ಲಿ ಇಲ್ದಿರೋ ಪ್ರಾಬ್ಲಮ್ ಆಗುತ್ತೆ. ನನ್ನಿಂದ ಬೇತಾಳಗೆ ಯಾವ ಥರ ಮುಜುಗರನೂ ಆಗಬಾರ್ದು. ತಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ನಡಿ ಹೋಗೋಣ. ಬೇಡ ನಾಯಕ್ರೆ, ಕಂಪ್ಲೇಂಟ್ ಎಲ್ಲ ಏನು ಬೇಡ. ಎಲೆಕ್ಷನ್ ಟೈಮ್ ನಾಯಕ್ರೆ, ಈ ಟೈಮಲ್ಲಿ ಈ ಕಾಂಟ್ರವರ್ಸಿ ಎಲ್ಲ ಬೇಕಾ? ಶೂಟ್ ಆಗಿರೋ ವಿಷಯ ಅಮ್ಮನಿಗೆ ಗೊತ್ತಾದರೆ ಕುಸಿದೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ವಿಕ್ರಮ್. ಆ ಇನ್ಸ್ಪೆಕ್ಟರ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬೇಡ ಮುನಿ, ವಿಕ್ರಮ್ ಹೇಳ್ತಿರೋದೇ ಕರೆಕ್ಟ್. ಇನ್ನು ಕೆಲವೇ ದಿನಗಳಲ್ಲಿ ಇವನಿಗೆ ಮದುವೆ. ಶೂಟೌಟ್ ಆಗಿರೋ ವಿಷಯ ಹೊರಗೆ ಬಂದರೆ ಸಾಕ್ಷಿ ಮನೆಯವರು ಭಯ ಪಡ್ಬೋದು. ಆಮೇಲೆ ಮದುವೆ ಬಗ್ಗೆ ಬೇರೆ ಏನಾದರೂ ಯೋಚನೆ ಮಾಡ್ಬೋದು. ಆಗ ಅಮ್ಮ ಆಸೆ ಪಟ್ಟಂಗೆ ಮದುವೆ ನಡೆಯಲ್ಲ. ನಾನು ಮದುವೆ ನಡೆಸ್ಕೊಡ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಒಂದು ನಿಮಿಷ. ತಮ್ಮ, ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಮಾತ್ರ ಪರ್ಮಿಷನ್ ಇತ್ತಂತೆ. ಶೂಟೌಟ್ನ ಆ ಇನ್ಸ್ಪೆಕ್ಟ್ರು ಬೇಕು ಅಂತಲೇ ಮಾಡಿರೋದು. ಎಲ್ಲ ಆ ರಾಜಶೇಖರಪ್ಪನ ಕೈ ಮಾಡ. ನೀನು ತಪ್ಪಿಸ್ಕೊಂಡಿದೆಯಲ್ಲ, ಆ ಇನ್ಸ್ಪೆಕ್ಟ್ರ್ ನಡ್ಕ ಹೋಗಿದ್ದಾನಂತೆ. ಬೇರೆ ಊರಿಗೆ ಟ್ರಾನ್ಸ್ಫರ್ ಕೇಳ್ತಿದ್ದಾನಂತೆ. ಡಿಪಾರ್ಟ್ಮೆಂಟೇ ತಪ್ಪು ಮಾಡಿರೋದ್ರಿಂದ ಇನ್ಮೇಲೆ ಅವ್ರ ಕಾಟ ನಿನಗಿರಲ್ಲ. ಒಳ್ಳೆಯದೇ ಆಯ್ತು, ಮದುವೆ ಟೈಮಲ್ಲಿ ಹೀಗಾಗಿತ್ತು. ಹೌದು, ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರು? ಪೊಲೀಸ್ವರೆಗೂ ಕೇರ್ ಮಾಡದೆ ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಲ್ವೇ, ಆ ಡಾಕ್ಟ್ರನ್ನ ಕರೆದು ಸನ್ಮಾನ ಮಾಡಲೇಬೇಕು. ಯಾರವರು? ಫ್ರೆಂಡ್ ನಾಯ್ಕ್ರೆ. ಹಾಂ, ನಮಗೆ ಗೊತ್ತಿಲ್ಲದಿರೋ ಫ್ರೆಂಡ್ ಯಾರೋ? ಅದು ಡಾಕ್ಟ್ರು. ನನ್ನ ಕಾಲೇಜಲ್ಲಿ ಒಬ್ಬ ಫ್ರೆಂಡ್ ಇದ್ದಾನಲ್ಲ, ಆ ಫ್ರೆಂಡಿಗೆ ಫ್ರೆಂಡು. ಲೋ, ಈಗ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಯಾಕೆ ಅವ್ರನ್ನ ಕರ್ಕೊಂಬಂದು ಪೊಲೀಸ್ ಕಣ್ಣಿಗೆ ಬೀಳಿಸ್ಬೇಕಾ? ಬೇಡ ಬೇಡ ಬೇಡ. ಮನೆಗೆ ಹೋಗಿದ್ಯಾ ನೀನು? ಇಲ್ಲ ನಾಯ್ಕ್ರೆ, ಪೊಲೀಸ್ಗೆ ಹೆದರ್ಕೊಂಡು ಹೋಗಲಿಲ್ಲ. ಹೆದರ್ಕೊಂಡಲ್ಲ ನಾಯ್ಕ್ರೆ, ಮನೆಯವ್ರು ತೊಂದರೆ ಆಗ್ಬಾರ್ದು ಅಂತ. ಇನ್ನೇನು ತೊಂದರೆ ಇಲ್ಲ. ಮೊದಲು ಹೋಗಿ ಮನೆಯವ್ರಿಗೆ ಮುಖ ತೋರಿಸು. ಪಾಪ ಎಷ್ಟು ಹೆದರ್ಕೊಂಡಿರ್ತಾರೋ ಏನು. ಮುನಿ, ವಿಕ್ರಮ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ರಪ್ಪ. ಬೇಡ ನಾಯ್ಕ್ರೆ, ನಾನು ಬೈಕಲ್ಲಿ ಹೋಗ್ತೀನಿ. ದೈ, ಕಾಲು ನೋವು ಅಂತೀಯ, ಬೈಕಿಗೆ ಓಡಿಸ್ತೀಯಾ? ನಾನು ಬರಬೇಕಾದ್ರೆ ಬೈಕಲ್ಲೇ ಬಂದಿದ್ದು. ಹುಲಿ ಕಣ, ಹುಷಾರಾಗು. ಬರ್ತೀನಿ ನಾಯ್ಕ್ರೆ. ಶ್ರೀ ಕುಲದೇವತಾ ಪ್ರಸನ್ನ, ಶ್ರೀಮತಿ ಜಯಲಕ್ಷ್ಮಿ ಜಗನ್ನಾಥ್ ಮತ್ತು ಶ್ರೀ ಜಗನ್ನಾಥ್ ಚಿತ್ರದುರ್ಗ ಇವರು ಮಾಡೋ ವಿಜ್ಞಾಪನೆಗಳು. ಜಯ, ನಾವು ಮಾಡೋ ಕಳ್ಳ ಮದುವೆಗೆ ಲಗ್ನ ಪತ್ರಿಕೆ ಹಚ್ಚಾಕ್ಸ್ಬೇಕಾ? ಏನ್ರಿ ನೀವು ಕಳ್ಳ ಮದ್ವೆ ಅಂತೆಲ್ಲ ಹೇಳ್ತಿದ್ದೀರಾ? ಅಮ್ಮ, ಅಪ್ಪ ಹೇಳಿದ್ದು ಸರಿಯಾಗಿದೆ. ಕಳ್ಳ ಮದುವೆ ಅಲ್ಲ, ಶಾಸ್ತ್ರೋಕ್ತ ಮದುವೆ ಅಂತಲೇ ಅಂದ್ಕೊಳ್ಳೋಣ. ಈ ಲಗ್ನ ಪತ್ರಿಕೆಗಳನ್ನ ಮುದ್ರಣ ಹಾಕಿ ಯಾರಿಗೆ ಕೊಡ್ತಿ? ನೀನು ಹೇಳು.
ಇದೇನಣ್ಣ ಹೀಗೆ ಹೇಳ್ಬಿಟ್ರಿ? ನಮ್ಮ ಬಂಧು ಬಳಗಕ್ಕೆಲ್ಲ ಹಂಚ್ತೀವಿ, ಕುಟುಂಬ ಸಮೇತ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀವಿ. ನಮ್ಗೇನ್ ಕಮ್ಮಿ? ಚಿಟ್ಕಿ ಹೊಡೆದ್ರೆ 1000 ಜನ ಸಂಬಂಧಿಕರು ಬಂದು ನಿಂತ್ಕೋತಾರೆ. ಆ 1000 ಜನದಲ್ಲಿ ಲಕ್ಕಿನೂ ಇರ್ತಾರಾ? ಜಯ, ನಮ್ಮ ಕುಲಕ್ಕೆ ಹಿರಿಯರಂದರೆ ನಮ್ಮಮ್ಮ. ಅವ್ರಿಗೆ ಮದುವೆ ಕರೀದೆ, ಲಗ್ನ ಪತ್ರಿಕೆ ಕೊಡದೆ ನೀನು ಹೇಗೆ ಮುಂದುವರಿತೀಯ? ಹಾಗೇನಾದರೂ ಕರೀತಿದ್ರೆ ಅಷ್ಟೇ, ಬಂದ್ ಸಂಬಂಧಿಕರೆಲ್ಲ ಬಾಯಿಗೆ ಬಂದಾಗ ಶಾಪ್ ಹಾಕ್ತಾರೆ. ಹಾಗೇನು ಮಾಡ್ತೀವಿ? ಇವ್ರಿಗೇನು ಹೋಗೋ ಕಾಲ ಬಂತು, ಮನೆಗೆ ದೊಡ್ಡವ್ರನ್ನೇ ಕರೆದೆ ಮದ್ವೆಗೆ ಬರೋ ಜನ ಯಾರು ಶಾಪ ಹಾಕ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಿಶ್ಚಿತಾರ್ಥ ಆಗಿದ್ದ ದಿನದಿಂದ ನೀನು ನಿನ್ ಗಂಡ ಮನ್ಸು ಒಳಗೊಳಗೆ ಶಾಪ ಹಾಕ್ತಾ ಇದ್ದೀರ. ಅದಕ್ಕೆ ನನ್ನ ಮಗ ಕಾಣೆ ಆಗಿರೋದು. ಜಯ, ಅವ್ನು ಮಾಡ್ಕೊಂಡಿರೋ ಅವಂತರಕ್ಕೆ ಇವ್ರನ್ನ ಯಾಕೆ ನಿಂದಿಸ್ತಿದ್ಯಾ ನೀನು? ಏನಿದೆ ಮನೆ ಹತ್ರ ಕಾಗೆಗಳು ಅರ್ಚ್ಕೊಳ್ತಾ ಇದಾವೆ? ಯಾರಾದ್ರೂ ನೆಂಟರುಗಳು ಬರ್ತಾರೆ ಅನ್ಸುತ್ತೆ. ಲಕ್ಕಿ ಅಜ್ಜಿ ಬರ್ತಿದಾರಾ? ಗುಂಪಾಗಿ ಕಾಯಿಗಳು ಹರ್ಚೋದು ನೋಡಿದ್ರೆ ಖಂಡಿತ ಲಕ್ಕಿ ಬಂದೇ ಬರ್ತಾವೆ. ಅದು ಆಟೋ ಸೌಂಡ್ ಕೇಳಿದಂಗೆ ಆಗ್ತಿದೆಯಲ್ಲ? ಆಟೋ ಸೌಂಡ್ ಥರ ಕೇಳಿಸ್ತಾ ಇಲ್ಲಣ್ಣ, ಬೈಕ್ ಸೌಂಡ್ ಥರ ಕೇಳಿಸ್ತಾ ಇದೆ. ಮೇ ಬಿ ವಿಕ್ರಮ್ ಬರ್ತಾ ಇದ್ದಾನಾ? ವಿಕ್ರಮ್ ವಿಕ್ರಮ್ ರಾಮ್. ವಿಕ್ರಮ್, ಎಲ್ಲಿ ಹೋಗಿದ್ಯಾ ನನ್ನ ಬಿಟ್ಟು? ಯಾವಾಗ್ಲೂ ಹೀಗೆ ಮಾಡ್ತೀಯ? ಶ್ಯಾಮ, ಯಾಕೆ ಇಷ್ಟು ಎಮೋಷನಲ್ ಅಳ್ತಾ ಇದೆಯಾ? ಬಾ, ಇಷ್ಟು ಹಸ್ಕೊಂಡಿದ್ಯೋ ಏನೋ, ಊಟ ಮಾಡು ಬಾ. ವಿಕ್ರಮ್, ಹಂಗೇನು ಮಾಡ್ಕೊಂಡೆ? ಏನಾಗಿಲ್ಲಮ್ಮ, ಬಾ ಊಟ. ಏನಾಗಿಲ್ಲ ಅಮ್ಮ, ಏನಾಗಿಲ್ಲ ಹೇಳ್ತೀನಿ ತಾನೆ, ಊಟಕ್ಕೆ ಬಾ. ವಿಕ್ರಮ್, ಇಷ್ಟೊಂದು ಕೊಡ್ತಾ ಇದೀಯಾ, ಏನು ಇಲ್ಲ ಅಂತಿದ್ಯಾ? ಕಾಲ್ ತೋರ್ಸು ನೋಡೋಣ. ಏನಾಗಿಲ್ಲ ಕಣ, ಸುಮ್ಮನೆ ಸಿಂಕ್ ಕ್ರಿಯೇಟ್ ಮಾಡ್ಬೇಡ. ಏನಾಗಿಲ್ಲ ಬಾ. ಏನಾಗಿಲ್ಲ ಸುಮ್ಮನೆ. ಅಣ್ಣ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏನಾಯ್ತು ಹೇಳೋ ವಿಕ್ರಮ್? ಲೋ, ಏನಿಲ್ಲ ಬಿಡ. ವಿಕ್ರಮ್, ಪೊಲೀಸ್ ಅವ್ರು ಬಂದಿದ್ರು ನಿನ್ನ ಹುಡ್ಕೊಂಡ್ ಮನೆಗೆ. ನೀನು MLA ಹೊಡೆದೆ ಅಂತೆ, ತುಂಬ ದೊಡ್ಡ ಕೇಸ್ ಬಿದ್ದಿದ್ಯಾ? ಬೇಲ್ ಸಿಗ್ತಾ ಅಥವಾ ಇನ್ನೂ ಕಣ್ಮರೆ ಹೀಗೆ ತಿರುಗಾಡ್ತಿರ್ತೀಯ? ವಿಕ್ರಮ್, ಮತ್ತೆ ಪೊಲೀಸ್ನವ್ರು ಮನೆಗೆ ಬರ್ತಾರಾ? ಇನ್ಮೇಲೆ ಯಾರು ಬರೋತ್ತಿಗೆ ಕೇಸು ಮುಗೀತು, ಎಲ್ಲ ಸಾಲ್ವ್ ಆಯ್ತು. ನೀವು ಹೆದರ್ಕೋಬೇಡಿ. ಸತ್ಯ, ದೇವರು ದೊಡ್ಡವನು ಕಣ. ಬಾಗಿರು. ಹೀರೋ, ಹೀರೋ ಬಂದ್ಬಿಟ್ಟಿಯಲ್ಲ ನೀನು. ನಿಂಗೇನು ಆಗಿಲ್ಲ ತಾನೆ? ಎಲ್ಲಿ ಹೋಗಿದ್ದೆ ಹೀರೋ ನೀನು? ಯಾರು ನಿನ್ನನ್ನು ಕಾಪಾಡಿದ್ದು? ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಸಾಕ್ಷಿ, ಏನೂ ಪ್ರಾಬ್ಲಮ್ ಇಲ್ವಂತೆ. ಕೇಸ್ ಎಲ್ಲ ಮುಗ್ದೋಯ್ತಂತೆ. ನನಗೆ ಗೊತ್ತಿತ್ತು ನನ್ನ ಹೀರೋಗೆ ಏನೂ ಆಗಲ್ಲ ಅಂತ. ಅತ್ತೆ, ನಾನು ನಿಮ್ಗೆ ಹೇಳಿರ್ಲಿಲ್ವಾ ಧೈರ್ಯವಾಗಿರಿ ಅಂತ? ಹೀರೋ, ನಿನ್ ಕಾಣೆ ಆಗಿದ ತಕ್ಷಣ ಜನ ಎಲ್ಲ ತಲೆಗೊಂದೊಂದು ಮಾತಾಡ್ಕೊಂಡ್ರು. ಕೆಲವೊಬ್ರು ಪೊಲೀಸ್ ಅವರು ವಿಕ್ರಮ್ನ ಕೊಂಡಿಟ್ಟು ಸಾಯಿಸ್ಬಿಟ್ರಂತೆ ಅಂತೆಲ್ಲ ಮಾತಾಡಿದ್ರು. ಇನ್ ಕೆಲವರು ಸಾಕ್ಷಿನ ಮದ್ವೆ ಆಗೋದಕ್ಕೆ ವಿಕ್ರಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಕೇಸ್ ಮಾಡ್ಕೊಂಡು ಜೈಲಿಗೆ ಹೋಗೋದಕ್ಕೆ ನೋಡ್ತಿದ್ದಾನೆ ಅಂತೆಲ್ಲ ಒದ್ರಿದ್ರು. ಆದ್ರೆ ನಾನು ಎಲ್ರಿಗೂ ಹೇಳಿದ್ದು ಒಂದೇ ಮಾತು, ವಿಕ್ರಮ್ ನನ್ನನ್ನ ಇಷ್ಟಪಟ್ಟೆ ಮದ್ವೆಗೆ ಒಪ್ಕೊಂಡಿರೋದು. ಈ ಮದ್ವೆ ನಡೆಯುತ್ತೆ, ಅವನು ಯಾವತ್ತೂ ಕೈ ಕೊಡಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೋತಾನೆ ಅಂತ. ನನ್ನ ನಂಬಿಕೆ ನಿಜ ಆಯ್ತು. ನಮ್ಮ ನನಗೆ ಸುಸ್ತಾಗ್ತದೆ, ರೆಸ್ಟ್ ಮಾಡ್ತೀಯ? ಹೇಳು, ಜ್ಯೂಸ್ ಮಾಡ್ಕೊಂಬರ್ಲಾ, ಕುಡಿತ್ಯಾ? ಬೆತ್ತಾಳ, ಈಗ ತಾನೇ ಊಟ ಆಯ್ತು, ಮತ್ತೆ ಜ್ಯೂಸ್? ನಿಂಗೆ ಎಷ್ಟು ಬ್ಲಡ್ ಲಾಸ್ ಆಗಿದೆ ಗೊತ್ತಾ? ನಿಂಗೆ ಅದೆಲ್ಲ ರಿಕವರ್ ಆಗೋದು ಬೇಡವಾ? ಯಾವ ಜ್ಯೂಸ್ ಬೇಕು ಹೀರೋ? ಆಪಲ್ಲು, ಆರೆಂಜು, ದ್ರಾಕ್ಷಿ, ಪೈನಾಪಲ್? ನನಗೇನು ಬೇಡ. ಹೀರೋ ಯಾಕೆ ಕುಣ್ತಾ ಇದ್ಯಾ? ಅದು ಸ್ವಲ್ಪ ಹುಳುಕ್ ಬಿದ್ದಿದೆ. ಹುಡುಕಿದ್ಯಾ? ಸರಿ, ಎಣ್ಣೆ ಮಸಾಜ್ ಮಾಡ್ಲಾ? ಬೇಕಾಗಿಲ್ಲ.
ಸರಿ ನೀನು ರೆಸ್ಟ್ ಮಾಡು, ನಾನು ಆಮೇಲೆ ಬರ್ತೀನಿ. ಅತ್ತೆ, ಮಾವ, ನಾನು ಆಮೇಲೆ ಬರ್ತೀನಿ. ಸರಿಮ್ಮ. ಹಸು ಪಾಪ ಎಷ್ಟು ದಿನದಿಂದ ಹಸುಕೊಂಡಿದ್ದಾನೋ ಏನೋ, ಏನಾದರೂ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಬಾ. ಸರಿ ಅತ್ತೆ.